ಅಯ್ಯೋ ಓಡ್ ಬಂದೇಕಂದ ನಾನು. ಕಾಲ್ ಪಿಕ್ ಮಾಡಿಲ್ಲ ನೀನು. ಅಯ್ಯೋ ಜಗತ್ತಲ್ಲಿ ಕಿಶಾನ್ ಜಾಮ್ ಇಷ್ಟಪಡದೇ ಇರೋದು ಅಂದರೆ ನನ್ನ ಮಗಳೊಬ್ಳೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಫಿಟ್ ವಿತ್ ವಿ ಯೂಟ್ಯೂಬ್ ಚಾನಲ್. ಸೊ ಬಾಂಧನ ಒಬ್ಬಳನ್ನೇ ಬಿಟ್ಟು ಜಿಮ್ಮಿಗೆ ಬಂದಿದ್ದೀನಿ, ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಗುಂಡ ಏನು, ಅಯ್ಯೋ ಓಡ್ ಬಂದೇಕಂದ ನಾನು. ಕಾಲ್ ಪಿಕ್ ಮಾಡಿಲ್ಲ ನೀನು. ನಾನು ಎಷ್ಟು ಸಲ ಕಾಲ್ ಮಾಡಿದೆ ಗೊತ್ತಾ? ಮತ್ತೆ ಅನ್ಕೊಂಡಿರ್ಬೇಕು ತಾನೆ. ಮತ್ತೆ ಹೊರಗಡೆ ಬಂದೆ. ಡೋರ್ ಯಾಕೆ ಓಪನ್ ಮಾಡಿದೆ? ಯಾರು ಬಂದು ನೀನು ಯಾಕೆ ಡೋರ್ ಓಪನ್ ಮಾಡಿದ್ಯಾ? ನೀನು ಈ ಕೆಲಸನೂ ಮಾಡ್ತೀಯಾ? ಹೊರಗಡೆ ಬರೋದು ಮಾಡಿದ್ಯಾ? ನಿಂಗೇನು ಹೇಳಿದ್ದೆ? ನಾನು ಬಂದೆ ಅಂತ ಬಂದಿಲ್ಲ, ನೀನು ಆಂಟಿ ಅಂದಿದ್ದು. ಹೇಳು, ನಿಜ ಹೇಳು. ಡೋರ್ ಹಾಕಿದೀಯಾ? ಲಿಟ್ರಲಿ ವರ್ಕೌಟ್ ಮಾಡ್ತಾಯಿದ್ದೆ, ಅವಳದೊಂದು ಕಾಲ್ ಬಂತು, ಹಾಗಾಗಿ ಅಲ್ಲಿಂದ ಓಡ್ ಬಂದಿದ್ದೀನಿ. ಈ ಮೇಡಮ್ ಅವರು ಹೊರಗಡೆ ಬಂದಿದ್ದಾರೆ ನೋಡಿ. ವರ್ಕೌಟ್ ಇಲ್ಲ ಏನಿಲ್ಲ ಇವತ್ತು. ನಾನು ವರ್ಕೌಟೇ ಮಾಡಿಲ್ಲ ಗೊತ್ತಾ. ನೀನು ಎದ್ದಿದೀಯಲ್ಲ ಅಂದ್ಬಿಟ್ಟು ಬಂದೆ. ನೀನು ಕಾಲ್ ಪಿಕ್ ಮಾಡಬೇಕಲ್ವಾ? ನಾನು ಮತ್ತೆ ಕಾಲ್ ಮಾಡಿದೆ ನಿನಗೆ. ಎಷ್ಟು ಸಲ ಕಾಲ್ ಮಾಡಿದ್ದೀನಿ ಗೊತ್ತಾ? 10 times ಕಾಲ್ ಮಾಡಿದ್ದೀನಿ. ಹಾಂ ನೋಡಿ ಮೇಲೆ ಸ್ಟಾರ್ಟ್ ಮಾಡ್ತಾಳೆ ಮಾತ್ರ ನೋಡಿ. ನಾನು ಬಿಟ್ಟೋಗಿದ್ದೀನಿ, ಮಲಗಿರ್ತಾಳೆ ನನಗೆ. ಎದ್ದು ಹೊರಗಡೆ ಬಂದೆ ಡೋರ್ ಓಪನ್ ಮಾಡಿಕೊಂಡು. ನಡಿ 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 ಮೇಲೆ ನಡಿ. ನಡಿ. ನೆನ್ನೆ ಎದ್ದಿರಲಿಲ್ಲ, ಇವತ್ತು ಎದ್ದಿದ್ದಾಳೆ. ಎದ್ದು ಮೇಡಮ್ ಟಿ ವಿ ನೋಡಿದ್ದಾಳೆ, ಫೋನ್ ನೋಡಿದ್ದಾಳೆ. ಯಾವಾಗ ಇದ್ದಾಳೆ ಗೊತ್ತಿಲ್ಲ ಒಟ್ಟಿನಲ್ಲಿ. ಸೊ ಡೋರ್ ಓಪನ್ ಮಾಡ್ಕೊಂಡು ಆರಾಮಾಗಿ ಹೊರಗಡೆ ಬರ್ಬೋದು. ಹೊರಗಡೆ ಬಂದಿದ್ದಾಳೆ. ನಂಗೆ ಲಿಟ್ಲೆ ಒಂದು ಕಾಲ್ ಬಂತು. ನನಗೆ ಒಂದು ಕಾಲ್ ಬಂತು, ನಾನು ರಿಟರ್ನ್ 8 ಸಲ ಕಾಲ್ ಮಾಡಿದ್ದೀನಿ. ಚೊಳ್ಳೆ ಆದ್ರೆ ಹೋಗಿ ಮಂಕೋಬೇಕಿತ್ತು, ಅಲ್ಲೇ ಮಂಕೋಬೇಕಿತ್ತು. ಯಾಕೆ ಡೋರ್ ಓಪನ್ ಮಾಡಿದೆ ನೀನು? ಕಳ್ಳರು ಬಂದ್ರೆ ಏನು ಮಾಡ್ತಿದ್ದೆ? ಕಾಲ್ ಮಾಡ್ತೀನಿ ಪಿಕ್ ಮಾಡ್ತಾ ಇಲ್ಲ. ನನಗೂ ಮನಸ್ಸು ತಡಿಲಿಲ್ಲ. ಹೆಂಗೂ ವರ್ಕೌಟ್ ಮಾಡೋಣ ಅಂದ್ಕೊಂಡೆ. ನನ್ನ ಫ್ರೆಂಡ್ಸ್ ರುಚಿ ಬೈತಾ ಇದ್ಲು, ಹೋಗು ಅಂತ. ಅವಳು ಬೈತಾಳಲ್ಲ, ನೀನು ವರ್ಕೌಟ್ ಮಾಡೋಕ್ಕಾಗಲ್ಲ ಅಂತ ಬಂದರೆ ಮೇಡಮ್ ಅವರು ಇಳಿದು ನೀಟಾಗಿ ಕೆಳಗಡೆ ಬರ್ತಾ ಇದ್ದಾರೆ. ನನ್ನ ಮಗಳಿಂದ ಇವತ್ತು ನಾನು ವರ್ಕೌಟ್ ಇಲ್ಲ, ಏನಿಲ್ಲ ಕಂದ. ಸಂಜೆ ನನ್ನ ಜೊತೆ ನಾನು 1 hour ಬರಬೇಕು ಜಿಮ್ಮಿಗೆ. ಈಗ ನಾನು ವರ್ಕೌಟ್ ಮಾಡಿಲ್ಲ, ಸಂಜೆ ನಡೆದ ಬರಬೇಕಷ್ಟೆ. ಬಂದಿಲ್ಲ ಅಂದರೆ ಕೂತ್ತೀನಿ. ಬಂದಿಲ್ಲ ಅಂದರೆ ಸಂಜೆ ಬರಲೇಬೇಕು ಅವಳು. ಸಂಜೆ ಆದರೂ ವರ್ಕೌಟಿಗೆ ಹೋಗಬೇಕು. ಎಷ್ಟು ಭಯ ಆಯಿತು ಅಂದರೆ ಅಷ್ಟಿಷ್ಟು ಭಯ ಆಗಿಲ್ಲ ಮಾತ್ರ ನನಗೆ. ಹೆಂಗೋ ಎದ್ದು ಕೆಳಗಡೆ ಅವಳು ಬರೋ ಟೈಮಿಗೆ ನಾನು ಬಂದೆ. ಅಲ್ಲಿ ಬಾಂಧುಗೆ ನಾನು ಕಿಶನ್ ಜಾಮ್ ಒಂದು ಸಲ ಕೊಟ್ಟಿದ್ದೆ, ಕಿಶನ್ ಜಾಮ್. ಬಟ್ ಅವಳು ಅವತ್ತು ಇಷ್ಟಪಡಲಿಲ್ಲ, ನಂಗೆ ಬೇಡ ಅಂತಂದು. ಇವಾಗ ನೋಡೋಣ, ಚಪಾತಿಗೆ ರೋಲ್ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ, ಏನು ರಿಯಾಕ್ಷನ್ ಬರುತ್ತೆ ಅಂತ. ಮಾಡಿದ್ದೀನಿ ಮೇಡಮಿಗೆ ಕೊಡೋಕ್ಕೆ ಅಂತ. ಇದು ಟೇಸ್ಟ್ ಮಾಡೋಕ್ಕಂದ. ಓಕೆನಾ? ಹೇಗಿದೆ ಹೇಳಬೇಕು, ಬಾಕ್ಸಿಗೆ ಹಾಕೋಕ್ಕೆ. ತಿನ್ನು ಫಸ್ಟು. ಸರಿ ತಿನ್ಕೋ. ಅಯ್ಯೋ ಜಗತ್ತಲ್ಲಿ ಕಿಶಾನ್ ಜಾಮ್ ಇಷ್ಟಪಡದೇ ಇರೋದು ಅಂದರೆ ನನ್ನ ಮಗಳೊಬ್ಳೆ. ತುಪ್ಪ ಜೊತೆ ಹಾಕೊಳ್ಳ?
ಹಾಂ, ಇಷ್ಟ ಆಗಲಿಲ್ವಾ? ಯಾಕೆ? ಪಲ್ಯ ತುಪ್ಪನೇ ಬೇಕು ನಿಂಗೆ, ಇದೆಲ್ಲ ಆಗಲ್ಲ. ಅವಳಿಗೆ ಅಭ್ಯಾಸ ಮಾಡಿಸಿ ಮಾಡಿಸಿ ಕಿಸಾನ್ ಜಾಮ್ ಇಷ್ಟನೇ ಇಲ್ಲ ಅನ್ನೋ ಥರಕ್ಕೆ ಆಗೋಗ್ಬಿಟ್ಟೈತೆ. ಅದು ಏನು ಮಾಡೋದು, ಖಾಲಿ ಅಂತ ನಾನಂತೂ ಮಾಡೋಕ್ಕಾಗಲ್ಲ. ನೋಡಬೇಕು, ನಾನು ಇಷ್ಟು ಖಾಲಿ ಮಾಡ್ತೀನಿ. ಅವಳಿಗೊಂದು ಚೂರು ತಂದೆ ಸುಮಾರು ದಿನ ಆಯಿತಾ, ಅವಳಿಗೆ ಟೇಸ್ಟಿಗೆ ಅಂತ ಹಾಕ್ತೆ. ಹೀಗೆ ಆ್ಯಕ್ಚುಲಿ ರೋಲ್ ಮಾಡಿ ಹಾಕಿದ್ದೀನಿ. ಯಾವುದ್ರದ್ದು ಗೊತ್ತಾ? ಪೀನಟ್ ಮಸಾಲಾದ ಹಾಕಿದ್ದೀನಿ. ಆ್ಯಕ್ಚುಲಿ MB ಅವ್ರದ್ದು ಪೀನಟ್ ಬಟರ್ ಹಾಕಿದ್ದೀನಿ. ಯಾಕೆಂತಂದರೆ ಅದು ಪೀನಟ್ ಬಟರ್ ಇಷ್ಟ ಅವಳಿಗೆ, ಈ ಜಾಮ್ ಇಷ್ಟನೇ ಇಲ್ಲ. ಹೆಲ್ದಿ ವರ್ಷನ್ ನನ್ನ ಮಗಳು, ಹೆಲ್ದಿ ಮಾಡಿ ಮಾಡಿ ಆದರೂ ಜಂಕ್ ಫುಡ್ ತಿಂತಾಳೆ. ನಾನಿದ್ದಾಗ ಕಡಿಮೆ, ಅವ್ರ ಅಪ್ಪ ಇದ್ದಾಗ ಜಾಸ್ತಿ. ಸೊ ಬಾಕ್ಸ್ ರೆಡಿ ಆಯಿತು, ಬಾಟಲ್ ರೆಡಿ ಆಯಿತು. ಇನ್ನು ಮೇಡಮ್ ಅವ್ರನ್ನ ಸ್ಕೂಲಿಗೆ ದಬ್ಬದೇ ಕೆಲಸ ನನಗೆ. ಹೋಗಲ್ವಂತೆ ಸ್ಕೂಲಿಗೆ, ಇನ್ನು ಬಾ ನನ್ನ ಜೊತೆ ಅಂತ ಇದ್ದಾಳೆ. ಸ್ಕೂಲಿಗೆ ಕಳಿಸಿ ಮತ್ತೆ ಸಿಗುವ. ಬಾಂಧನ ಸ್ಕೂಲಿಗೆ ಬಿಟ್ಮೇಲೆ ನನಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಬಿಕಾಸ್ ಅವಳ ಕಳಿಸೋದ್ರೊಳಗಡೆ ನನಗಂತೂ ಟೈಮೇ ಸಾಕಾಗಲ್ಲ ಅಂತ ಇರುತ್ತೆ. ಹಾಗಾಗಿ ಅವಳನ್ನ ಬಿಟ್ಟು ಬಂದು ಯಾವಾಗಲೂ ಬ್ರೇಕ್ಫಾಸ್ಟ್ ಮಾಡೋದು, ನೆಮ್ಮದಿಯಾಗಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಚಪಾತಿ ಪಲ್ಯ ಜೊತೆಗೆ ಮೊಟ್ಟೆ ತೊಗೊಂಡಿದ್ದೆ. ಹಾಗೆ ಪಪ್ಪಾಯ ಖಾಲಿಯಾಗಿತ್ತು ಮತ್ತು ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ಜೊತೆಗೆ ಮನೆಗೆ ಸ್ವಲ್ಪ ತರಕಾರಿನೂ ಖಾಲಿಯಾಗಿತ್ತು. ತೊಗೊಂಡು ಬಂದೆ. ಸೊ ತರಕಾರಿ, ಹಣ್ಣುಗಳು ಎಲ್ಲ ತೊಗೊಂಬಂದಿದ್ದೀನಿ. ಅಪ್ಪ ಆದರೆ ಈಗ ಈ ಪಪ್ಪಾಯನ ಕಟ್ ಮಾಡಿ ತಿನ್ನಬೇಕು. ಇದೆಲ್ಲ ಕಾಯಿ 1 day by 1 day ಆಗೋ ಥರ ತೊಗೊಬಂದಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ತೀನಿ. ಸ್ಟಾರ್ ಯಾಕೆ ಕೊಟ್ಟಿದ್ದಾರೆ ನಿಮಗೆ? ಏನಪ್ಪ? ABCD ಜೋರಾಗಿ ಹೇಳ್ದಾ? ಹೌದಾ? ಅಲ್ಲಿ ನೋಡು, ಯಾರೋ ಸಿಕ್ಕಿದ್ರು ಅವತ್ತು ನಮಗೆ ಪಾನಿಪುರಿ ಅಂಗಡಿಯಲ್ಲಿ ಸಿಕ್ಕಿಲ್ಲಲ್ಲ ಅವಳು. ಚಿನಿ, ಇವತ್ತು ಅಮ್ಮ ಏನಾಗಿದೆ? ಬಾಂಧವ್ಯ ಆಗಿದ್ದಾರೆ ಇವತ್ತು. ಬಾಂಧು ID ಕಾರ್ಡ್, ಇದು ನಂದೇ ID ಕಾರ್ಡು, ನಂದೇ ಸ್ಕೂಲ್ ಬ್ಯಾಗು. ಇಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೀಮೆ ಬದನೆಕಾಯಿದು ಮತ್ತು ಹೆಸರು ಬೇಳೆ, ಸೀಮೆ ಬದನೆಕಾಯಿ ಎರಡೂ ಹಾಕಿ. ಬಟ್ ಏನಂತಂದರೆ ಅದಕ್ಕೆ ಇವಾಗ ಮಸಾಲ ಪೌಡ್ರ್ ಯೂಸ್ ಮಾಡಬೇಕು. ಸಾಂಬಾರು ಪೌಡ್ರು. ನಾನಿವತ್ತು ಸಾಕ್ಷಿ ಮಸಾಲ ಅವ್ರದ್ದು ಸಾಂಬಾರು ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಬಿಫೋರ್ ಹೇಳಿದ್ದೆ, ಸಾಕ್ಷಿ ಮಸಾಲ ಮನೇಲೇ ಮಾಡೋದು. ಆ್ಯಂಡ್ ಈ ಸಾಂಬಾರು ಪೌಡ್ರನ್ನೆಲ್ಲ ಒಲೆಯಲ್ಲಿ ಹುರಿದು ಮಾಡೋದು. ಜೊತೆಗೆ 0% ಕೆಮಿಕಲ್ಸ್. ತುಂಬ ದಿನ ಇರಲಿ ಅಂತ ಯಾವುದಾದ್ರೂ ಕೆಮಿಕಲ್ಸ್ ಹಾಕಲ್ಲ. ಸೊ ತುಂಬ ಫಾಸ್ಟ್ ಮೂವಿಂಗ್ ಇದೆ ಇವ್ರದ್ದು. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಿಮಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಅಪೂರ್ವ ಅಂತ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ಏನಂತಂದರೆ ಸೌದೆ ಒಲೆಯಲ್ಲಿ ಹುರಿದು ಮಾಡೋದಲ್ಲ. ಹಾಗಾಗಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿಬಿಡುತ್ತೆ. ಇವಾಗ ನಮ್ಮ ಮನೆಗಳಲ್ಲಿ ಯಾರೇ ಮಾಡಿದ್ರು ಗ್ಯಾಸ್ ಸ್ಟವ್ ಹಾಕ್ತಾರೆ, ಯೂಸ್ ಮಾಡ್ತಾರೆ. ಇದು ತುಂಬ ಮೂವಿಂಗಲ್ಲಿದೆ ಆ್ಯಕ್ಚುಲಿ. ಬಿಕಾಸ್ ಹೇಗೆ ಮೂವಿಂಗಲ್ಲಿದೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಬೇರೆ ಯಾರೂ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡೇ ಮಾಡ್ತಾ ಇರೋದು. ಆ್ಯಂಡ್ ಅವಳು ಕಳಿಸ್ತಾಳೆ, ಡೈಲಿ ಪಾರ್ಸಲ್ ಕಳಿಸ್ತಾಳಲ್ಲ, ನನಗೆ ಫೋಟೋಸ್ ಕಳಿಸ್ತಾ ಇರ್ತಾರೆ, ಇಷ್ಟು ಆರ್ಡರ್ ಆಯಿತು, ಇಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ಹಾಗಾಗಿ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಇವ್ರದ್ದು. ಆ್ಯಂಡ್ ನಾನ್ ವೆಜ್ಗೂ ಸಿಗುತ್ತೆ. ಬಟ್ ನಾನ್ ವೆಜ್ಜಲ್ಲಿ ಈಗ ಮಸಾಲ ಎಲ್ಲ ಹಾಕಬೇಕು ಅಂತ ಇರುತ್ತಲ್ಲ, ಇವ್ರು ಮಸಾಲ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಮಸಾಲ ಏನು ಹಾಕಂಗಿರಲ್ಲ ಅಂತೆ. ಬಟ್ ಅದು ನನಗೆ ಗೊತ್ತಿಲ್ಲ, ನೀವು ಟ್ರೈ ಮಾಡಬೇಕಾಗತ್ತೆ. ಒಂದು ಸಲ ಟ್ರೈ ಮಾಡಿ. ಹೋಮ್ ಸ್ಟೈಲ್ ಯೂಸ್ ಮಾಡಿದ್ದೀವಿ, ಗೆಸ್ಟ್ಗಳೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಬಟ್ ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ನಾನ್ ವೆಜ್ದನ್ನು ಚಿಕನ್ 65 ಇಲ್ಲ ಇದೆ. ಬಟ್ ನಾನು ಇನ್ನೂ ಕೊಟ್ಟು ಕಳಿಸಿಲ್ಲ, ಬರ್ತಿದ್ದೀನಿ. ಚಿಲ್ಲಿ ಪೌಡ್ರ್ ಚಿಕನ್ 65 ಸಮಥಿಂಗ್ ಏನೋ ಕೊಟ್ಟಿದ್ದಾಳೆ. ಎಸ್, 65 ಮಸಾಲ ಇದೆ. ನಾನು ಯಾಕೆ ಪನ್ನೀರಿಗೆ ಬಳಸ್ಬಾರ್ದು, ಪನ್ನೀರಿಗೆ ಯೂಸ್ ಮಾಡ್ತೀನಿ. ಒಳ್ಳೆ ಐಡಿಯಾ ಬಂತು ಇವಾಗ. 65ನ ಪನ್ನೀರಿಗೆ ಯೂಸ್ ಮಾಡಿ ಟ್ರೈ ಮಾಡಿ ಹೇಳ್ತೀನಿ. ಸೊ ಸಾಂಬಾರು ಸಗದಾಗಿ ಕಲರ್ ಬಂತು. ಇದು ಏನಿಲ್ಲ, ಬಾಯ್ಲ್ಡ್ ರೈಸ್ ಇಟ್ಟಿದ್ದೀನ, ಹಾಗಾಗಿ ಕುಕ್ಕರ್ ಆಫ್ ಮಾಡೋಕ್ಕೆ ಸದ್ಯಕ್ಕೆ ಕಷ್ಟ ಆಗುತ್ತೆ. ಇದೇನಂತಂದರೆ ಸಾಂಬಾರು, ಸೀಮೆ ಬದನೆಕಾಯಿ ಜೊತೆಗೆ ಹೆಸರುಬೇಳೆ, ಟೊಮೊಟೊ, ಈರುಳ್ಳಿ ಹಾಕಿ ವಿಸಲ್ ಹಾಕ್ಕೊಂಡೆ. ಒಗ್ಗರಣೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಸಾಸಿವೆ, ಜೀರಿಗೆ ಜೊತೆಗೆ
ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿನ ಒಗ್ಗರಣೆ ಹಾಕಿ ಏನು ಬೇಯಿಸಿಟ್ಕೊಂಡಿದ್ದೆ ಅದು ಹಾಕಿ ಸಾಂಬಾರು ಪೌಡ್ರ್ ಹಾಕಿದ್ದೀನಿ. ಇಷ್ಟೇ ನಾನು ಹಾಕಿರೋದು. ಎಷ್ಟು ಸಿಂಪಲ್ ಆಗಿದೆ ಅಲ್ಲ. ಆ್ಯಂಡ್ ಸಾಕ್ಷಿ ಮಸಾಲ ಅವರ ಸಾಂಬಾರು ಪೌಡ್ರು. ಈಗ ಉಪ್ಪು ಹಾಕಬೇಕು. ಉಪ್ಪು ಹಾಕೋಣ. ಜಾಸ್ತಿ ಖಾರ ಮಾಡ್ಕೊಳಕ್ಕಾಗಲ್ಲ. ಬಾಯಿ ಇನ್ನೂ ಸರಿಯಾಗಿಲ್ಲ, ನಂದು ಬಾಯಿ ಹೊಡ್ಕೊಂಡಿರೋದು. ಉಪ್ಪು ಹಾಕ್ಕೊಂಡು ಹರಳುಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಯಾವಾಗಲೂ ಮಸಾಲನೇ ಹಾಕಬೇಕು ಅಂತಲ್ಲ. ಕೆಲವೊಂದು ಸಾಂಬಾರು ಇರುತ್ತೆ, ಆ ಸಾಂಬಾರಿಗೆ ಮಸಾಲ ಹಾಕಲೇಬೇಕಾಗಿರುತ್ತೆ. ಬಟ್ ಈ ಥರ ಡೈಲಿ ಮಸಾಲ ತಿನ್ನೋ ಬದಲು ಸಿಂಪಲ್ಲಾಗಿ ಬೇಳೆ ಇದೆಲ್ಲ ಹಾಕಿ ಮಾಡ್ಕೊಂತು ಅಂತಂದರೆ ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಇರುತ್ತೆ. ಆ್ಯಂಡ್ ಡೈಲಿ ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ಥರನೂ ಟ್ರೈ ಮಾಡ್ಬೋದು. ಬೇಜಾರಾಗ್ತಾಯಿದೆ ನನಗೆ, ನೀನು ಇಷ್ಟು ಸಲ ಕೂಗಿಸ್ಬೇಕಲ್ಲ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಅಪರೂಪಕ್ಕೆ ವೀಡಿಯೋಸ್ ಮಾಡೋದು ನಾನು, ಸೆಲ್ಫ್ ವೀಡಿಯೋಸು, ಲೈಕ್ ಡೈರೆಕ್ಟಾಗಿ ಮಾತಾಡೋದು. ಇಲ್ಲಾಂದರೆ ವಾಯ್ಸ್ ಓವರ್ ಕೊಡ್ತಾ ಇರ್ತೀನಿ. ಅವಾಗಿಂದ ನೀರೇ ಕೊಡ್ತಿಲ್ಲ ನಾನು. 3 to 4 ಲೀಟರ್ 3 ಲೀಟರ್ಸ್ ಮ್ಯಾಕ್ಸಿಮಮ್ ಪರ್ ಡೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ಅಕಸ್ಮಾತ್ ಜಿಮ್ಮಿಗೆ ಹೋಗಿ ಕ್ರಿಯೇಟಿನ್ ಈ ಥರ ತೊಗೊತಿತ್ತು ಅಂತಂದರೆ 3 ಲೀಟರ್ಸ್ ಕಂಪ್ಲೀಟ್ ಮಾಡಲೇಬೇಕು. ಅಟ್ ಪ್ರೆಸೆಂಟ್ ನಾನು ಯಾವ ಥರ ಕ್ರಿಯೇಟಿನ್ ಆಗಲಿ ಏನೂ ತೊಗೊಳ್ತಾ ಇಲ್ಲ. ನಾನು ಆರಾಮಾಗಿ ಮನೆ ಊಟ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ನಾನು 3 ಲೀಟರ್ಸ್ ವಾಟರ್ ಕಂಪ್ಲೀಟ್ ಮಾಡಬೇಕು, ಮಾಡ್ತಾಯಿದ್ದೀನಿ. ತುಂಬ ಇದೆ ಹೆಲ್ತ್ ಬಗ್ಗೆ. ಅಯ್ಯೋ, ನಾನು ತಿಳ್ಕೊಂಡಿರೋದು ಇಷ್ಟು. ಸಾಗರದಲ್ಲಿ ಎಷ್ಟಿದೆ ಅಷ್ಟರಲ್ಲಿ ತಿಳಿದಿರೋದೇ ಇಷ್ಟು. ಸ್ಟಿಲ್ ನಾನು ಕಲಿತಾ ಇದ್ದೀನಿ. ನಾನು ಫುಲ್ ಕಲ್ತಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ, ಹೇಳ್ಕೊಡೋದು ಇಲ್ಲ. ಯಾಕೆಂದರೆ ಎಲ್ಲೂ ಯಾರೂ ಫುಲ್ಲಾಗಿ ಕಲ್ತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಇವನ್ ಡಾಕ್ಟರ್ಸ್ ಕೂಡ. ಸಾಂಬಾರು ಆಯಿತು, ಗಮ್ಮಂತ ಇದೆ. ಟೇಸ್ಟ್ ಮಾಡಿ ಬಾಂಧು ಹತ್ರ ಹೇಳಿಸ್ತೀನಿ ಸಾಂಬಾರು ಟೇಸ್ಟ್ ಹೇಗಿದೆ. ಅದು ಏನು ಗೊತ್ತಾ ವಿಪರ್ಯಾಸ, ಅವಳು ಸಾಂಬಾರೇ ತಿನ್ನಲ್ಲ. ಹಠ ಮಾಡಿ ಮೊಸರಿಲ್ಲ ಅಂತ ಹೇಳಿದ್ರೆ ಆಮೇಲೆ ತಿಂತಾಳೆ. ಕರೆಕ್ಟು. ಮೊಸರು ಫ್ರಿಜ್ಜಿನ ತೆಗೆದಿರಬೇಕು, ಮರ್ತು ಹೋಗಿದ್ದೀನಿ. ಹೀಗೆ ಮರೆಯೋದು. ಫ್ರಿಜ್ಜಿಗೆ ಇಟ್ಟಿದ್ದೀನ. ಎಸ್, ಇಷ್ಟು ದಿನ ಅರ್ಧ ಲೀಟ್ರ್ ಪ್ಯಾಕ್ ತರ್ತಾಯಿದ್ದೆ, ಇವಾಗ 1/4 ಲೀಟ್ರ್ ತಂದಿದ್ದೀನಿ. ಇಲ್ಲ ಅಂದರೆ ಅವಳು ಸುಮ್ಮನೆ ಮೊಸರು ಅಂತ ಇರ್ತಾಳೆ. ಅದಕ್ಕೆ ಖಾಲಿ ಆಗೋಯ್ತು ಅಂದರೆ ಸರಿ ಆಗುತ್ತಲ್ಲ ಅವಳಿಗೆ. ಜೊತೆಗೆ ಗುಡ್ ಲೈಫ್ ಫಾರ್ ಅ ಮಿಲ್ಕ್, ಬ್ರೇವ್ ಯುವರ್ ಫೇವ್ರೇಟ್ ಕಪ್ ಆಫ್ ಕಾಫಿ ಆರ್ ಟೀ ಎನಿ ಟೈಮ್ ಆಫ್ ಡೇ ಆರ್ ನೈಟ್ ಅಂತೆ. ನಾನು ನೈಟೆಲ್ಲ ಕುಡಿಯೋಲ್ಲ, ಕುಡಿಯೋದೇ ಒಂದೇ ಟೈಮು, ಟೋಂಟ್ ಮಿಲ್ಕ್. ನನಗೆ ಈ ಹಾಲು ಕುಡಿದ್ರೆ ಲೈಕ್ ನನಗೆ ಹಸು ಹಾಲು ಕುಡಿದು ಫೀಲ್ ಆಗುತ್ತೆ. ಇನ್ನು ನಾರ್ಮಲ್ ನಂದಿನಿ ಪ್ಯಾಕ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಕುಡಿದ್ರೆ ನನಗೆ ಫೀಲ್ ಬರೋದೇ ಇಲ್ಲ. ಸೊ ಬನ್ನಿ, ಸಾಂಬಾರು ರೆಡಿ ಇದೆ, ನೋಡ್ಕೊಳ್ಳಿ. ಸಾಂಬಾರು ರೆಡಿ ಆಯಿತು. ಸೊ ರೈಸು ವಿಷಲ್ ಆರಿದ್ಮೇಲೆ ಊಟ ಮಾಡಬೇಕು. ಊಟ ಆದಮೇಲೆ ಸಿಗ್ತೀನಿ, ಬಾಯ್. ಆಮ್ಲೆಟ್ ಮಾಡಿಕೊಂಡೆ. ರೈಸು ಇನ್ನಾಗಿಲ್ಲ, ರೈಸ್ ಹಾಕೋ ತನಕ ವೆಯ್ಟ್ ಮಾಡಬೇಕು. ಸಾಂಬಾರು ರೆಡಿಯಾಗಿದೆ, ಈಗ ಊಟ ಮಾಡೋದೇ ಬಾಕಿ. ಇದು ಬಾಂದೆಗೆ ಆಮ್ಲೆಟ್ ಮಾಡ್ತಾ ಇದ್ದೀನಿ. ಶುಂಠಿ ಟೀ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಏನೋ ಗೊತ್ತಿಲ್ಲ, ತುಂಬ ದಿನ ಆದಮೇಲೆ ಶುಂಠಿ ಟೀ ಮಾಡ್ಕೊಬೇಕು ಅನಿಸ್ತು. ಹಾಗಾಗಿ ಎಲ್ಲ ಮಸಾಲೆಗಳು ಹಾಕಿ ಸ್ಪೈಸಸ್ನ ಶುಂಠಿ ಟೀ ಮಾಡ್ಕೊತಾ ಇದ್ದೀನಿ. ಬಾಂದಿನ ಮಲಗಿದ್ದಾಳೆ. ನಂದು ಒಂದು ನಿದ್ದೆ ಆಯಿತು. ನನಗೂ ಸಖತ್ ತಲೆನೋವ್ತಾ ಇತ್ತು. ನಿದ್ದೆ ಆಗಿಲ್ಲ ಅಂದರೆ ತಲೆನೋವು ಬಂದುಬಿಡುತ್ತೆ. ರಾತ್ರಿ ಮಲಗೋದು ಲೇಟ್ ಆಯಿತು, ನಿದ್ದೆ ಬರಲಿಲ್ಲ. ಈಗ ಅವಳು ಮುಗಿಸ್ಕೊಂಡು ಅವಳು ಮಲಗಿದ್ದಾಳೆ. ಅವಳು ಎದ್ದೇಳಿಸಿ ಇವಾಗ ಸ್ವಲ್ಪ ಹೊತ್ತು ಹಾಲು ಕೊಟ್ಟು ಸೈಕಲ್ ಹೊಡೆ ಕಳಿಸ್ಕೊಡ್ಬೇಕು. ಇಲ್ಲಾಂದರೆ ರಾತ್ರಿ ನಾನು ವಾಕ್ ಮಾಡಬೇಕಾದ್ರೆ ಅವಳು ಸೈಕಲ್ ಹೊಡಿಬೇಕು. ಟೀ ಆಗ್ತಾಯಿದೆ, ಹಾಲು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಲು ಹಾಕೋಕ್ಕೆ. ರಾತ್ರಿಗೆ ಅನ್ನ ಇದೆ, ರೊಟ್ಟಿ ಮಾಡಬೇಕು. ಸೊ ರಾತ್ರಿದು ಮುಗೀತು. ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ಅತ್ತೆ ಮಾವ ಬಂದಿದ್ದರು ಮದುವೆಗೆ ಇನ್ವಿಟೇಷನ್ ಕೊಡೋಕ್ಕೆ. ನಮ್ಮ ಅತ್ತೆ ಸಣ್ಣ ಆಗಿದೆಯಾ ಅಂತಂದು ಖುಷಿ ಆಯಿತು. ಲೈಕ್ ನವೀನ್ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ. ಸೊ ನನ್ನ ನಾದಿನಿ ದಿವ್ಯಾಳ ಮದುವೆಗೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ದರು. ಅವರು ಬಂದು ಹೋದರು, ಕಾಫಿ ಕುಡ್ಕೊಂಡು. ರೊಟ್ಟಿ ರೆಡಿ ಇತ್ತು, ಇಲ್ಲ ಚೇತು ವೆಯ್ಟ್ ಮಾಡ್ತಾಯಿದ್ದಾನೆ ಅಂತ ಹೋದರು. ಈಗ ಮೇಡಮ್ ಅವರು ನಾನು ರೊಟ್ಟಿ ತಿಂದು ಹೊರಗಡೆ ಹೋಗಿ ಒಂದು ರೌಂಡ್ ವಾಕ್ ಮುಗಿಸ್ಕೊಬರ್ಬೇಕು. ಸೊ ವಾಕಿಂಗ್ ಆಯಿತು. ಮೇಡಮ್ ಅವರು ನೀರು ಕುಡಿಬೇಕಂತ ಹೋದರು. ಸಾಕು ಅಮ್ಮ ಅಂತ ಇದ್ದಾಳೆ. ಸೊ ಸೈಕಲ್ ತೆಗೆದು ಒಳಗಡೆ ನಿಲ್ಲಿಸಿ ನಾವು ಈಗ ಹೋಗಬೇಕು.
ಅವಳು ಸ್ಟ್ಯಾಂಡ್ ಇಲ್ಲಿಗ ಹಾಕಿ ಮತ್ತೆ ಲೆವಿ ಮೇಲೆ ಬಂದಿದ್ದಾನಮ್ಮ. ಸ್ಕೇಟಿಂಗ್ ಹಾಕಿ ಲಾಕ್ ಮಾಡಿ ನೋಡಬೇಕು. ಮತ್ತೇನು ಬೆಳಿಗ್ಗೆ ಬೇಗ ಎದ್ದು ಬರಬೇಕು. ಎಲ್ಲಿದ್ದಾನೆ ಅವನು? ಸೌಂಡ್ ಮಾಡ್ತಾ ಇದ್ದಾನೆ. ಇದೊಂದು ಅಡ್ಡ ಹಾಕೋಬೇಕೀಗ ನಾನು, ಇಲ್ಲಾಂದರೆ ಲೆವಿ ಬಂದು ಗಲೀಜು ಮಾಡಿಬಿಡ್ತಾನೆ. ಸೊ ದಿಸ್ ಒನ್ ಎಲ್ಲಿ ಲೆವಿ? ಎಲ್ಲಿ ಲೆವಿ? ಹ್ಞೂ ಮಮ್ಮ, ಡೋರ್ ಓಪನ್ ಮಾಡ್ಕೊಂಡೆ ತಾನೆ. ಮತ್ತೆ ಯಾಕೆ ನಾನು ಕರೆದೆ? ವಾಕ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಹೊತ್ತು. ನಡಿ, ತಗೊಂಡಿದೆಯಲ್ಲ ಮಾಡಬೇಕು ಅಮ್ಮ. ಆಮೇಲೆ ಹಿಂಗೆ ಮಾಡಬೇಕು ಅಮ್ಮ. ಹಿಂಗೆ ಮಾಡಬೇಕು. ಓಕೆ ಟೈಮ್ ಆಗಿದೆ ಬಂದ. ಅಮ್ಮ ನಾನು ಹೇಳ್ತೀನಿ ಕೇಳಿಸ್ಕೊ. ನಿದ್ದೆ ಮಾಡಬೇಕು ಮಗಳೇ. ಹಿಂಗಿರ್ಬೇಕು. ಆಮೇಲೆ ಮ್ಯಾಂಗೋನ ಹಿಂಗೆ ಟಚ್ ಮಾಡ್ಬೇಕು. ಹಿಂಗೆ ಮಾಡಿ ಸ್ನೇಕಿಂಗ್ ಗ್ಲಾಸಿಗೆ. ಆಮೇಲೆ ಹ್ಯಾಂಗುಗೆ ಹಿಂಗೊಂದು. ಆಮೇಲೆ ಸ್ಲಿಪ್ಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲಿಪ್ಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ಆಮೇಲೆ ಮ್ಯಾಂಗೋ ಆಗುತ್ತೆ. Super. Shall we sleep? Okay. Good night. Good night. Love you. I love you. ಸೊ ತುಂಬ ದಿನದ ಒಂದು ಓಲೆ ಡಿಸೈನ್ ಕೇಳ್ತಾ ಇದ್ರಿ. ಸಾರಿ, ನಾನು ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಬಿಕಾಸ್ ಓಲೆದು ಬಾಕ್ಸ್ಗಳೆಲ್ಲ ಇಲ್ಲ. ಎಸ್, ಇದು ಆರ್ಡ್ರ್ ಕೊಟ್ಟು ಮಾಡಿಸಿದ್ದು. ಸೊ 3.2 ಸಮಥಿಂಗ್ ಏನೋ ಇದೆ. ನಂದು ಇದು ಮತ್ತು ಮೂಗ್ನತ್ತು ಮ್ಯಾಚಿಂಗಲ್ಲಿ ನಾನು ತೊಗೊಂಡಿದ್ದು. ಇದು ಫಸ್ಟ್ ತೊಗೊಂಡೆ. ಇದು ತೊಗೊಂಡಾದಮೇಲೆ ನನಗೆ ಮೂಗ್ನತ್ತು ಸಿಕ್ತು. ತುಂಬ ಜನ ಇಷ್ಟಪಟ್ಟಿದ್ದಾರೆ ನನ್ನ ಮೂಗ್ನತ್ತು ಮತ್ತು ಓಲೆನ. ಸೊ ಮೂಗ್ನತ್ತು ಬಂದು ಅರೌಂಡ್ 10 ಸ್ಟೋನ್ಸ್ ಇದೆ. ನನಗಂತೂ ಸಖತ್ ಇಷ್ಟ. ಇದು ಕೂಡ ಓಲೆ ಕೂಡ ತುಂಬ ಇಷ್ಟ. ಫೋಟೋ ಹಾಕ್ತೀನಿ ಇವಾಗ, ನೋಡ್ಕೊಳ್ಳಿ ಡಿಸೈನ್ ಹೇಗಿದೆ ಅಂತ. ಇದು ಡೈಮಂಡ್ಸ್ ಅಲ್ಲ, ನಾರ್ಮಲ್ ಸ್ಟೋನೇ. ಹಾಗೆ ನಾನು ಚಿನ್ನದ ಆಚಾರ್ಯ ಹತ್ರನೇ ಅವ್ರು ಮಾಡ್ತಾರಲ್ಲ ಅವ್ರ ಹತ್ರನೇ ಮಾಡಿಸಿರೋದು. ಹಾಗಾಗಿ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ. ನಿಮಗೂ ಏನಾದರೂ ಹಾಸನಲ್ಲಿ ಅಕಸ್ಮಾತ್ ಗೋಲ್ಡ್ ತೊಗೊಬೇಕು ಅಂತ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಡಿಸೈನ್ಸ್ ಮಾಡ್ತಾರೆ. ಹಾಗೆ ನಾನು ಪ್ರತಿ ಗೋಲ್ಡು ಇವ್ರ ಹತ್ರನೇ ಬೈ ಮಾಡೋದು. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯಿತಾ? ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಹಾಕಿ. ಥ್ಯಾಂಕ್ ಯು.